ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಮಾತಾಡಕತ್ತೀನಿ. ಇವತ್ತು ನೋಡಿ ನಮ್ಮ ಅಮ್ಮರು ಮಾಡಿರೋದು ಕ್ರಿಸ್ಪಿ ಆದ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ನಮ್ಮ ಅಮ್ಮ ಕೋಸಗಡ್ಡೆಯನ್ನು ಸಣ್ಣಗೆ ಹಚ್ಚಿದ್ದಾಳೆ. ಅದರಲ್ಲಿ ಖಾರ ಪುಡಿ ಮತ್ತು ಗೋಬಿ ಮಂಚೂರಿಯನ್ ಪೌಡರ್ ಇರುತ್ತೆ, ಅದನ್ನು ಹಾಕಿದ್ದಾಳೆ. ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದಾಳೆ ನೋಡಿ. ಇನ್ನೂ ಸ್ವಲ್ಪ ಹಾಕಿದ್ದಾಳೆ, ಇನ್ನು ಕಲರ್ ಬರಬೇಕಂತ. ಇನ್ನೂ ಅದರಲ್ಲಿ ಗೋಧಿ ಹಿಟ್ಟನ್ನು ಕೂಡ ಹಾಕಿದ್ದಾಳೆ, ಕ್ರಿಸ್ಪಿ ಆಗಬೇಕಂತ. ನೋಡ್ಬೋದು ಗೋಧಿ ಹಿಟ್ಟು ಕೂಡ ಹಾಕ್ತಿದ್ದಾಳೆ ನಮ್ಮ ಅಮ್ಮರು. ನೋಡ್ಬೋದು ಈ ಥರ ಬಂದಿದ್ದಂಥ ಕನ್ಸಿಸ್ಟೆನ್ಸಿ ಹೆಂಗೆ. ಸೊ ನೋಡ್ಬೋದು ಹೆಂಗೆ ಮಾಡ್ತಿದ್ದಾಳೆ ನಮ್ಮಮ್ಮ, ಮಿಕ್ಸ್ ಹೆಂಗೆ ಮಾಡ್ತಿದ್ದಾಳೆ ಅದೇ ಥರ. ಸೊ ಅದರಲ್ಲಿ ಅಕ್ಕಿ ಹಿಟ್ಟು ಕೂಡ ಹಾಕಿದ್ದಾಳೆ ನಮ್ಮಮ್ಮ. ಫುಲ್ ಕ್ರಿಸ್ಪಿ ಆಗಲಿ, ಫುಲ್ ಸಾಫ್ಟಿ ಆಗಲಿ ಬರಬೇಕಂತ ಅಕ್ಕಿ ಹಿಟ್ಟು ಕೂಡ ಹಾಕಿದ್ದಾಳೆ ನಮ್ಮಮ್ಮ. ಅದರಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಹಾಕಿದ್ದಾಳೆ ನಮ್ಮಮ್ಮ. ನೋಡ್ಬೋದು ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟು ಮತ್ತು ಮತ್ತು ಗೋಧಿ ಹಿಟ್ಟು ಕೂಡ ಹಾಕಿದ್ದಾರೆ. 3 ಥರದ ಹಿಟ್ಟುಗಳು ಹಾಕಿದ್ದಾರೆ ಕ್ರಿಸ್ಪಿ ಆಗಲಿ ಅಂತ. ನೋಡಿ ಚಪಾತಿ ಹಿಟ್ಟನ್ನು ಯಾವ ಥರ ರೆಡಿ ಮಾಡ್ತೀವಿ ಅದೇ ಥರನೇ ಸೇಮ್ ಈ ಗೋಬಿ ಮಂಚೂರಿಯನ್ ಹಿಟ್ಟನ್ನು ರೆಡಿ ಮಾಡಬೇಕು. ನೋಡ್ಬೋದು ಹೇಗೆ ಬಂದಿದಂತ. ಸೊ ನೋಡ್ಬೋದು ಫಸ್ಟಿಗೆ ನಮ್ಮ ಅಮ್ಮವರು ಗ್ಯಾಸ್ ಹಚ್ಚಿದ್ದಾರೆ, ಒಂದು ಕಡೆಯನ್ನು ಇಟ್ಟಿದ್ದಾಳೆ. ನೋಡ್ಬೋದು ಎಣ್ಣೆ ಕೂಡ ಹಾಕಿದ್ದಲ್ಲ ನಮ್ಮ ಅಮ್ಮವರು. ಸೊ ಎಣ್ಣೆ ಸ್ವಲ್ಪ 5 ನಿಮಿಷ ಕಾಸಲಿ ಅಂತ ಹೈ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು. ಅದರಲ್ಲಿ ಗೋಬಿ ಮಂಚೂರಿಯನ್ ಹೇಗೆ ಸಣ್ಣವಾಗ ನಿಮ್ಮ ಪ್ರಕಾರ ಎಷ್ಟು ಬೇಕಾದರೂ ಅಷ್ಟನ್ನು ಹಾಕಿ, ಸೈಜ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಸೊ ನೋಡ್ಬೋದು ಹೇಗೆ ನಮ್ಮ ಅಮ್ಮವ್ರು ಹಾಕ್ತಿದ್ದಾರಂತ. ಸೇಮ್ ಗೋಬಿ ಮಂಚೂರಿಯನ್ ಈ ಥರ ಬರುತ್ತೆ. ನೋಡ್ಬೋದು ಕ್ರಿಸ್ಪಿ ಆಗಿದೆ. ಇದು ಬಿಸಿಯಾಗಿ ತಿಂದರೆ ಅದೇ ಮಜಾ ಬರೋದು. ನೋಡ್ಬೋದು ಹೇಗೆ ಕಲರ್ ಬಿಡ್ತಾ ಇದೆ ಅಂತ. ಕಲರ್ ಹೇಗೆ ಬಂದಿದೆ ಅಂತ ನೋಡ್ಬೋದು ತಾವು. ಹೈ ಫ್ಲೇಮಲ್ಲಿ ಇಡಿ. ಒಂದ್ಸತಿ ಹಾಕಿದ್ದಾಳೆ ನಮ್ಮಮ್ಮ. ನೋಡಿ ಬಂದಿದ್ದೆ ಹೇಗೆ ಇದೆ ನೋಡಿ, ಕ್ರಿಸ್ಪಿ ಆಗಿದೆ. ನೋಡ್ಬೋದು ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ಇದರ ಜೊತೆಗೆ ಸೇಜ್ವಾನ್ ಚಟ್ನಿಯನ್ನು ಸೇರಿಸ್ಕೊಳ್ಳಿ, ಸೂಪರ್ ಆಗಿದೆ ಮಜಾ. ಬಾಯ್ ಥ್ಯಾಂಕ್ ಯು.